ಪ್ರೈಸ್ ಲಾರ್ಡ್. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿನದ ಕೀರ್ತನೆಯನ್ನು ನೋಡ್ಕೊಳ್ಳೋಣ. ಉಪವಾಸ ಪ್ರಾರ್ಥನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ದೇವರು ನಮ್ಮ ಒಟ್ಟಿಗೆ ಏನು ಮಾತಾಡ್ತಾ ಇದ್ದಾರೆ ಇವತ್ತು ಅಂತೇಳಿ ನಾವು ಧ್ಯಾನಿಸ್ತಾ ಇದ್ದೇವೆ. ಕೀರ್ತನೆಗಳು 1ನೇ ಅಧ್ಯಾಯ 2 ಮತ್ತು 3ನೇ ವಚನದಿಂದ ಓದ್ಕೊಳ್ಳೋಣ. ಯೆಹೋವನೇ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತೇನು. ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವವು. ಆಮೆನ್, ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವಿಲ್ಲಿ ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತೇನು. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ಆರಾಧನೆಯಲ್ಲಿ ಎಷ್ಟು ಆನಂದ ಪಡ್ತೇವೆ. ವಾಕ್ಯದ ಮುಖಾಂತರ ಒಂದೊಂದು ವಾಕ್ಯ ನಮಗೆ ಎಷ್ಟು ಚೈತನ್ಯಗೊಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಒಂದು ವಾಕ್ಯದಲ್ಲಿ ಬರೆದಿದೆ, ಪ್ರತಿಯೊಬ್ಬನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ಅವನಲ್ಲಿ ಬರುವ ಒಂದು ಜೀವವುಳ್ಳ ವಾಕ್ಯದಿಂದಲೂ ಕೂಡ ಅವನು ಬದುಕುತ್ತಾನೆ ಅಂತೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ನಮಗೀಗ ಏನೋ ಒಂದು ಕಷ್ಟ ಬಂದಿದೆ ಅಂತ ತಿಳ್ಕೊಳ್ರಿ. ಸೊ ನಮಗಿನ್ನು ಏನೋ ಒಂದು ಬಂದುಬಿಟ್ಟಿದೆ, ಅದು ನಮ್ಗೆ ಯಾರಿಗೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ನಾವಾದರೂ ಪ್ರಾರ್ಥನೆ ಮಾಡ್ತೇವೆ, ವಾಕ್ಯ ಓದ್ತೇವೆ, ಎಲ್ಲರೂ ಧ್ಯಾನಿಸ್ತೇವೆ, ಬಟ್ ಆದರೆ ನಮಗೆ ಆತ್ಮಿಕವಾದ ಆಹಾರ ಇನ್ನೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವೇನು ಮಾಡ್ತೇವೆ, ಪಾಸ್ಟರ್ ಹತ್ರ ಹೋಗ್ತೇವೆ. ಪಾಸ್ಟ್ರೆ, ನಮ್ಮ ಪರಿಹಾರ ಸಿಗ್ತಾ ಇಲ್ಲ ಪಾಸ್ಟ್ರೆ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟು ಇದು ಮಾಡ್ತಾ ಇದ್ದೀನಿ, ಅಸಲು ನನಗೆ ಏನು ಗೊತ್ತನೇ ಆಗ್ತಾ ಇಲ್ಲ ಪಾಸ್ಟ್ರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ನಾವು ಮೊರೆ ಹೋಗ್ತೇವೆ ಸೇವಕರ ಹತ್ರ. ಸೊ ಅದನ್ನು ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಬರೆದಿದ್ದಲ್ವಾ, ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ರೊಟ್ಟಿದಿಂದ ಮಾತ್ರ ಬದುಕುವುದಿಲ್ಲ, ಅವನಲ್ಲಿ ಬರುವ ಜೀವವುಳ್ಳ ವಾಕ್ಯದಿಂದಲೂ ಕೂಡ ಬದುಕುತ್ತಾನಂತೆ. ನಿನಗೆ ಆ ಸಮಯದಲ್ಲಿ ಏನು ಮಾಡ್ತೀಯ ಅಂದರೆ, ವಾಕ್ಯದ ಮುಖಾಂತರ ನೀನು ಧ್ಯಾನಿಸಬೇಕಾಗಿದೆ ಪ್ರಿಯರೇ. ಏನಂತ ಹೇಳಿದ್ರೆ, ನಿನಗೆ ಆ ಸಮಯದಲ್ಲಿ ತುಂಬ ಕಷ್ಟ ಆಗ್ತಿದೆ, ನಿನಗೆ ಪ್ರಾರ್ಥನೆಯೂ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ನಿನ್ನಲ್ಲಿ ಸೈತಾನನು ತುಂಬ ಕಾರ್ಯ ನಡೆಸ್ತಾ ಇದ್ದಾನೆ, ಅವ್ನು ಗೊಂದಲ ಪಡಿಸ್ತಾ ಇದ್ದಾನೆ. ಸೊ ಅದಕ್ಕಾಗಿ ಇನ್ನೂ ಇಲ್ಲಿ ಭಯ ಪಡ್ಕೊತಾ ಇದೆಯಾ. ಸೊ ನೀನು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ವಾಕ್ಯ ಧ್ಯಾನಿಸಬೇಕು. ನಿನಗೆ ಯಾವುದಾದ್ರೂ ಒಂದು ವಾಕ್ಯ ಸಿಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಿನಗೆ ಓದೋಕ್ಕೆ ಬರಲಿದ್ರು ಕೂಡ ಏನಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾರಾದರೂ ಓದೋರಿರ್ತಾರೆ. ಸೊ ಅವ್ರಿಗೆ ನಾವು ಕೇಳಬೇಕು, ಇದು ನನಗೊಂದು ವಾಕ್ಯ ಏನಾದರೂ ಹೇಳ್ಕೊಡು, ನನಗೆ ಸಮಾಧಾನನೇ ಆಗ್ತಾ ಇಲ್ಲ, ಒಂದು ಬೈಬಲ್ ತೆಗೆದು ಹಲ್ಲೆಲೂಯಾ ಒಂದು ವಾಕ್ಯ ನನಗೆ ಹೇಳು, ಅದನ್ನು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಬೇಕು. ಹಲ್ಲೆಲೂಯಾ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರಲಿದ್ರು ಕೂಡ, ಒಂದು ವೇಳೆ ನನಗೆ ಈ ವಾಕ್ಯ ನನಗೆ ಯಾವುದಾದ್ರೂ ಒಂದು ಹೇಳು, ನನಗೆ ಓದು, ನನಗೆ ಅರ್ಥ ಮಾಡಿಸು ಅಂತವ್ರನ್ನ ನಾವು ಕೇಳಬೇಕು. ಸೊ ಆಗ ಅವರು ಹೇಳ್ಕೊಡ್ತಾರೆ. ಆಗ ಏನಾಗುತ್ತೆ, ಪ್ರತಿಯೊಂದು ವಾಕ್ಯ ಕೂಡ ನೀನು ಹೃದಯದಲ್ಲಿ ಹೋಗ್ತೇವೆ. ಯಾಕೆಂದರೆ ನೀನು ತುಂಬ ನೊಂದ್ಕೊಂಡಿದ್ಯಾ, ನೀನು ತುಂಬ ಕಷ್ಟಪಡ್ತಾ ಇದೆಯಾ. ಸೊ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀನು ಒಂದೇ ಕ್ಷಣ ಮಾತ್ರ ಸ್ವಲ್ಪ ಕಿವಿಗೊಟ್ಟು, ಸಂಪೂರ್ಣವಾಗಿ ಕಿವಿಗೊಟ್ಟು ಮನಸ್ಸು ಪೂರಕವಾದ ನಿನ್ನ ದೇಹ ಎಲ್ಲವನ್ನು ದೇವರಿಗೆ ಅರ್ಪಿಸಿ ನೀನು ಕೇಳ್ತಾ ಇದ್ದರೆ, ಪ್ರತಿಯೊಂದು ವಾಕ್ಯ ಕೂಡ ನಿನ್ನ ಬದುಕಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಊಟ ಮಾಡಿದ್ರೂ ಕೂಡ, ಏನು ಇಷ್ಟವಾದ ತಿಂಡಿ ತಿಂದು ಕೂಡ ಸಮಾಧಾನ ಆಗೋದಿಲ್ಲ ಆ ಸಮಯದಲ್ಲಿ. ಹಲ್ಲೆಲೂಯಾ. ಸೊ ನೀನು ಒಂದೇ ಒಂದು ವಾಕ್ಯ ಧ್ಯಾನಿಸು, ಆಗ ನೀನು ಚೈತನ್ಯಗೊಳ್ತೀಯ. ಸೊ ಇದ್ರ ಮುಖಾಂತರ ನಾವೇನು ತಿಳ್ಕೊತಿದ್ದೇವೆ ಅಂತ ಹೇಳಿದ್ರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತೇನು. ಹಲ್ಲೆಲೂಯಾ. ಸೊ ನೀನೇನು ಮಾಡಬೇಕಾಗಿದೆ, ಅದನ್ನೇ ಧ್ಯಾನಿಸಬೇಕು, ವಾಕ್ಯನೇ ಧ್ಯಾನಿಸಬೇಕಾಗಿದೆ. ಸೊ ಹಾಗಂತ ಹೇಳಿ ಈಗ ನಾವು ವಾಕ್ಯ ಓದ್ತೇವೆ, ವಾಕ್ಯ ಓದ್ಬಿಟ್ಟು ಓಕೆ ನಾನು ವಾಕ್ಯ ಓದಿದೆ, ನನಗೆ ಅರ್ಥ ಆಗಿದೆ ಅಂತೇಳಿ ಮುಚ್ಚಿಬಿಡೋದಲ್ಲ. ಹಲ್ಲೆಲೂಯಾ. ಸೊ ನಿನ್ನದನ್ನು ಧ್ಯಾನಿಸಬೇಕಾಗಿದೆ. ಯಾವ ರೀತಿ ಧ್ಯಾನಿಸಬೇಕು, ಮಲ್ಕೊಂಡಾಗಿರ್ಬೋದು, ಊಟ ಮಾಡ್ತಾಗಿರ್ಬೋದು, ಕುತ್ಕೊಂಡು ಆಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೇವೆ. ಹಲ್ಲೆಲೂಯಾ. ಸೊ ಅಂಥ ಸಮಯದಲ್ಲೂ ಕೂಡ ನಾವು, ನಾನು ಏನು ಓದಿದ್ದೇನೆ, ನಾನು ಏನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನೀನು ಹೃದಯದಲ್ಲಿ ತಗೋಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸೈತಾನನು ಬಂದು ಕದ್ಕೊಂಡು ಹೋಗ್ಬಿಡ್ತಾನೆ ಪ್ರಿಯರೇ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ, ಅದನ್ನು ಧ್ಯಾನಿಸಬೇಕಾಗಿದೆ, ಅದನ್ನು ಸೀದಾ ಹೃದಯದೊಳಗಡೆ ನಾವು ಇಟ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಎಷ್ಟೊಂದು ಮೃದುವಾದ ಹೃದಯವನ್ನು ಮಾಡಿಕೊಟ್ಟಿದ್ದಾರಲ್ವ ನಮಗೆ ಸ್ವಲ್ಪ. ಯಾಕೆ ಅಂತ ಹೇಳಿದ್ರೆ, ನಾವು ಹಳೆಯ ಜೀವಿತದಲ್ಲಿ ನೋಡ್ಕೊಳ್ಳುವಾಗ, ಇಂದಿನ ಜೀವಿತದಲ್ಲಿ ನಾವು ನೋಡ್ಕೊಳ್ಳುವಾಗ ನಮ್ಮ ಹೃದಯ ಭಾಳ ಕಠಿಣವಾಗಿತ್ತು. ನಾವು ಭಾಳ ಒಂಥರ ಹೇಳ್ಬೇಕಂತಂದ್ರೆ ನಮ್ಮ ಕಲ್ಲಾದ ಹೃದಯ ಆಗಿತ್ತು. ಆದರೆ ಆತನ ಹತ್ರ ನಾವು ಹೋದ್ಮೇಲೆ, ಮೊರೆ ಇಟ್ಟ ಮೇಲೆ, ಕಣ್ಣೀರಿನಿಂದ ನಾವು ಸುರಿಸಿದ ಮೇಲೆ, ಹಲ್ಲೆಲೂಯಾ, ಕಣ್ಣೀರಿಂದ ನಾವು ಆತನ ಪಾದ ತೊಳೆದ ಮೇಲೆ ಪ್ರಿಯರೇ, ಆತನು ನಮಗೆ ಮೃದುವಾಗಿ ಹೃದಯವನ್ನು ಕೊಟ್ಟಿದ್ದಾನೆ. ಸೊ ಯಾಕೆ ಅದನ್ನು ಹೃದಯವನ್ನು ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನನ್ನ ಮಕ್ಕಳಿಗೆ ಪ್ರತಿಯೊಂದು ವಾಕ್ಯಗಳು ಕೂಡ ಅವರಿಗೆ ಅರ್ಥ ಆಗಲಿ, ಪ್ರಾರ್ಥನೆ ಕೂಡ ಅವ್ರ ಹೃದಯದಲ್ಲಿನೇ ಇರಲಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಹೃದಯದಲ್ಲೇ ಇಟ್ಕೋಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಟ್ಕೊಳ್ಳೋಣ ನಮ್ಮ ಹೃದಯದಲ್ಲಿ, ಆನಂದ ಪಡೋಣವಾ. ಸೊ ಇದರಲ್ಲಿರೋ ಆನಂದ, ಇದರಲ್ಲಿರೋ ನೆಮ್ಮದಿ ಇನ್ನು ಯಾವ ಕಡೆ ಹೋದ್ರೂ ಕೂಡ ಸಿಗೋದಿಲ್ಲ.
ಅಲ್ಲೂಯ್ಯ. ನಮಗೆ ಮನುಷ್ಯರು ಎಷ್ಟೋ ನೋವು ಪಡಿಸ್ತಾರೆ ಪ್ರಿಯರೇ, ಆದರೆ ದೇವರು ನಮ್ಮನ್ನು ಕಟ್ಟುವವನಾಗಿದ್ದಾನೆ. ನೀನು ಒಂದು ಸತಿ ಆತನಿಗೆ ಕೊಡು ಹೃದಯ. ಹೀಗೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗಿ ಅಳ್ತಾ ಇರ್ತಾರೆ, ನನ್ನ ಹೃದಯ ಚೂರಾಗ್ಬಿಡ್ತು ಅಂತ. ನೀನು ಆ ಚೂರಾದ ಹೃದಯವನ್ನು ಏಸಪ್ಪನಿಗೆ ಕೊಡೋ ಸಮಯದಲ್ಲಿ ಪ್ರಿಯರೇ, ಆತನು ಅದನ್ನು ಪುಡಿ ಪುಡಿ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಯಾಕೆ ಪುಡಿ ಪುಡಿ ಮಾಡ್ತಾನೆ ಅಂತ ನೀವು ಕ್ವಶನ್ ಆಗ್ಬೋದು. ಓಕೆ, ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ, ಆತನು ನಿನಗಿದ್ದಂಥ ಹೃದಯವನ್ನು ಪುಡಿ ಪುಡಿ ಮಾಡಿ ನಿನಗೆ ಹೊಸ ಹೃದಯವನ್ನು ನಿರ್ಮಿಸುತ್ತಾನೆ ಪ್ರಿಯರೇ. ಅದರಲ್ಲಿ ವಾಕ್ಯಗಳು ನಿರ್ಮಿಸುತ್ತಾನೆ, ಪ್ರಾರ್ಥನೆ ನಿರ್ಮಿಸ್ತಾನೆ, ಸಮಾಧಾನವಾಗಿರೋ ರೀತಿಯಾಗಿ ನನ್ನ ಮಾರ್ಪಡಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ನೀನು ಈಗ ಕಷ್ಟದಲ್ಲಿದ್ದೀಯಾ, ಸೊ ನಿನ್ನನ್ನು ಕಷ್ಟ ಬಿಡುಗಡೆಯಿಂದ ಮಾಡಿಸಿ ನೀನು ಇನ್ನೊಬ್ರಿಗೂ ಕೂಡ ಅದೇ ರೀತಿಯಾಗಿ ಹೇಳ್ಕೊಡುವ ರೀತಿಯಾಗಿ ನಿನ್ನ ತಾನು ಮಾರ್ಪಡಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ಸೊ ಅದಕ್ಕೆ ನಾವು ಹಗಲಿರುಳು ಅದನ್ನೇ ಧ್ಯಾನಿಸಬೇಕಾಗಿದೆ. ಹಲ್ಲೆಲೂಯ. ಸೊ ಅದಕ್ಕಾಗಿ ನಾವು ಹೇಳ್ತೇವೆ, ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಬರೆದಿದೆ. ಹಲ್ಲೆಲೂಯ. ಭಯಪಡಬೇಡ್ರಿ, ಜೊತೆಗೆ ನಾನಿದ್ದೇನಂತ ಭಯಪಡಬೇಡ್ರಿ. ಭಯಪಡಬೇಡ್ರಿ ಎಷ್ಟೋ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ? ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು, ಸೇನಾಧೀಶ್ವರನು ಯುದ್ಧ ಶೂರನು ನಿನ್ನ ಮುಂದೆ ನಡೆವರು. ಹಲ್ಲೆಲೂಯ. ಸೊ ಭಯಪಡಬೇಡ್ರಿ. ಯುದ್ಧವು ಕೂಡ ಯೆಹೋವನದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಯುದ್ಧವು ಕೂಡ ಯೆಹೋವನದೇ ಆಗಿದೆ. ನೀವು ಮಾತ್ರ ಸುಮ್ಮನಿರ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ತಾಯಿರಿ, ವಾಕ್ಯ ಧ್ಯಾನಿಸ್ತಾ ಇರಿ, ಪ್ರತಿಯೊಬ್ಬರಿಗೂ ವಾಕ್ಯ ಹೇಳ್ಕೊಡ್ತಾ ಇರಿ ಪ್ರಿಯರೇ. ಇದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಜವಾಬ್ದಾರಿ ಅಷ್ಟಲ್ಲ, ನಮ್ಮ ಎಲ್ಲ ಜವಾಬ್ದಾರಿಯನ್ನು ಕೂಡ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಸೊ ಇದನ್ನು ನಾವು ಧ್ಯಾನಿಸ್ತೇವೆ. ಹಾಗೆ ಇಲ್ಲಿ ಇನ್ನೊಂದು ವಾಕ್ಯ ಹೇಳ್ತೇನೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಹಲ್ಲೆಲೂಯ. ಸೊ ನೀನು ಎಷ್ಟು ಹಗಲಿರುಳು ಅದನ್ನೇ ಧ್ಯಾನಿಸ್ತಾ ಇದ್ದೀಯ. ನಿನಗೆ ಎಷ್ಟೇ ಕಷ್ಟ ಬಂದಿದೆ, ಎಷ್ಟೇ ನೋವು ಬಂದಿದೆ, ಪ್ರಾರ್ಥನೆ ಮಾಡ್ತೀಯ, ವಾಕ್ಯನೂ ಓದ್ತೀಯ, ಉಪವಾಸ ಪ್ರಾರ್ಥನೆ ಮಾಡ್ತೀಯ, ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾಡ್ತೀಯ, ಮಂಡಿ ಊರಿ ಪ್ರಾರ್ಥನೆ ಮಾಡ್ತೀಯ. ನಿನಗೆ ಎಂಥ ಕಷ್ಟ ನೋವು ಬಂದ್ರಿಗೂ ನಿನ್ನ ಮನೆಯಲ್ಲಿ ಯಾರಾದರೂ ಹೇಳ್ಬೋದು, ಅಥವಾ ಅಕ್ಕಪಕ್ಕ ಜನಗಳು ಕೂಡ ಹೇಳ್ಬೋದು, ನೀನು ಏನು ಪ್ರಾರ್ಥನೆ ಮಾಡ್ತೀಯ, ನಿನಗೆ ಏನು ಫಲ ಸಿಗ್ತಿದ್ದರಲ್ಲಿ, ಬರೀ ಕಷ್ಟ ನೋವನ್ನೇ ಪಡ್ತಾ ಇದ್ದೀವಿ ಹೊರತು ನಿನ್ನ ಸುಖ ಕಾಣ್ತಾ ಇಲ್ಲ, ನಿನಗೆ ನೆಮ್ಮದಿ ಸಿಗ್ತಾ ಇಲ್ಲ, ಇನ್ನು ಯಾಕೆ ನೀನು ಮಾಡ್ತಾ ಇದೀಯಾ ಅಂತ ನೀನು ಹೇಳಿದ್ರು ಕೂಡ ಅವ್ರ ಕಡೆಗೆ ನೀನು ಕಿವಿ ಕೊಡಲಾರ್ದೆ ಏಸಪ್ಪನ ಕಡೆಗೆ ಕಿವಿ ಕೊಟ್ಟು ಆತನ ಮೊರೆ ಹೋಗಿ ಒಳ್ಳೆ ರೀತಿಯಿಂದ ನೀನು ಮಾರ್ಪಡ್ತಾ ಇದೀಯ ಅಂದರೆ ಪ್ರಿಯರೇ, ಸಹೋದರ ಸಹೋದರಿಯರೇ, ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಸೊ ನೀವಿಲ್ಲಿ ನೀರಿನ ಹತ್ರ ಬೆಳೆದಿರೋ ಮರದಾಗಿದ್ದೀರ. ಸೊ ನದಿ ಹತ್ರ ಬೆಳೆದಿರೋ ನೀರು ಬರ್ತಾ ಇರುತ್ತೆ ನದಿ ಹತ್ರ, ಅಲ್ಲಿ ಮರ ಒಂದು ಗಿಡ ಬೆಳೆದಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಹಚ್ಚ ಹಸಿರಾಗಿರುತ್ತೇನೆ ಹೊರತು ಅದನ್ನು ಬಿಟ್ಟು ಅದು ಒಣಗಿ ಹೋಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ನದಿನೇ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಹರಿತಾ ಇದೆ. ಆ ನದಿ ಗಿಡ ಹತ್ರ ಹೋಗ್ತಾನೇ ಇದೆ ನೀರು, ಅದಕ್ಕೆ ಅದು ಬೆಳೀತಾ ಇದೆ. ಸೊ ಅದೇ ರೀತಿಯಾಗಿ ಆ ನೀರಿನ ಪ್ರಕಾರ ಏನಂತ ಹೇಳಿದ್ರೆ ಪ್ರಿಯರೇ, ನಿನ್ನ ಜೀವಿತದಲ್ಲಿ ಪರಿಶುದ್ಧಾತ್ಮನು ಇರುವಾಗ, ಜೀವ ಜಲನಲ್ಲಿ ಇರುವಾಗ ಪ್ರಿಯರೇ, ಪ್ರತಿಯೊಂದು ಆತ್ಮಗಳಿಗೂ ಕೂಡ ನೀನು ಪ್ರಾರ್ಥನೆ ಮಾಡುವ ರೀತಿಯಾಗಿ ಮಾರ್ಪಡ್ತೀಯ. ಹಲ್ಲೆಲೂಯ. ನಿನಗೆ ಎಂಥ ಕಠಿಣವಾದ ದುಃಖ ವೇದನೆ ಬಂದರೂ ಕೂಡ ಪ್ರತಿಯೊಬ್ಬರು ಕೂಡ ನೀನು ಎದುರು ಉತ್ತರವಾಗಿ ನನ್ನ ಏಸಪ್ಪನಿದ್ದಾನೆ, ಎಲ್ಲದರಿಂದ ನನ್ನನ್ನು ಒಳ್ಳೆ ರೀತಿಯಿಂದ ಜಯಿಸ್ತೇನೆ ನನ್ನ ಸೈತಾನ ಅಂತ ಹೇಳ್ತೀಯ ಪ್ರಿಯರೇ. ಹಲ್ಲೆಲೂಯ. ಸೊ ಅದಕ್ಕಾಗಿಯೇ ನೀನು ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಬೇಕಾದ್ರೆ ನಿನ್ನಲ್ಲಿ ಯಾವಾಗಲೂ ಕೂಡ ಯಥಾರ್ಥವಾದ ಹೃದಯವಿರಬೇಕಂತೆ. ಹಲ್ಲೆಲೂಯ. ಯಥಾರ್ಥವಾದ ಹೃದಯ ನಿನಗಿರಬೇಕಾಗಿದೆ. ನೀನು ಕಾಲುವೆ ಬಳಿಯಲ್ಲಿರುವ ಮರದ ಬೆಳೆತೀಯ ಪ್ರಿಯರೇ. ಹಲ್ಲೆಲೂಯ. ಸೊ ಅದಕ್ಕಾಗಿಯೇ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಹೇಳ್ತೇನೆ, ಏನಂತ ಹೇಳಿದ್ರೆ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಹಲ್ಲೆಲೂಯ. ನೋಡಿದ್ರ, ಅದು ಬಾಡುವುದೇ ಇಲ್ಲ ಅಂತೆ. ಯಾಕೆ ಅಂತ ಹೇಳಿದ್ರೆ ಜೀವ ನದಿ ನಿನ್ನಲ್ಲಿ ಹರಿತಾ ಇದೆ. ನೀನು ಯಾಕೆ ಬಾಡ್ತಾ ಇದೀಯಾ? ಯಾಕೆ ಅಂತ ಹೇಳಿದ್ರೆ ನೀನು ಒಂದು ವೇಳೆ ಬಾಡಿದರೂ ಕೂಡ ನಿನ್ನನ್ನು ಉಜ್ಜೀವನ ಪಡಿಸೋದಕ್ಕೋಸ್ಕರ, ನಿನ್ನನ್ನು ಎತ್ತರವಾದ ಸ್ಥಾನದಲ್ಲಿ ಇಡೋದಕ್ಕೋಸ್ಕರ ನಿನ್ನಲ್ಲಿ ಪವಿತ್ರಾತ್ಮನು ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ಜೀವನದಿ, ಓ ಜೀವನದಿ, ಜೀವನದಿಯು ನೀನೇ ಆಗಿ ಇಳಿದು ಬಾ ಸ್ವಾಮಿ, ಬಾಯಾರಿದ ಸಕಲ ಜನಕ್ಕೆ ನೀರುಣಿಸು ಸ್ವಾಮಿ, ದೇವಾದಿ ದೇವ ರಾಜಾದಿರಾಜ ಪರಮದಯಾಕರ,
ಆದರಿಸು ಪರಾಂಬರಿಸು, ಕೈ ಹಿಡಿದು ನಡೆಸು, ಜೀವನದಿ ಓ ಜೀವನದಿ. ಹಲ್ಲೆಲೂಯಾ. ಸೊ ಇಲ್ಲಿ ಜೀವನದಿಯು ಪವಿತ್ರಾತ್ಮನಾಗಿದ್ದಾನೆ. ನಿನಗೆ ಜೀವ ಜಲವು ಬೇಕು, ಜೀವನದಿ ಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ಪ್ರಾರ್ಥನೆ ಮತ್ತು ನಂಬಿಕೆ, ವಾಕ್ಯ, ಹಗಲು ಇರುಳು ಅದನ್ನೇ ನೀನು ಧ್ಯಾನಿಸುತ್ತಾ ಇರುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೊ ಹಾಗೆ ನಿನ್ನ ಕಾರ್ಯವೆಲ್ಲವೂ ಕೂಡ ಸಫಲವಾಗುತ್ತೆ ಯೇಸುವಿನ ನಾಮದಲ್ಲಿ. ನಿನಗೆ ಎಂಥ ಕಠಿಣವಾದ ಹೃದಯವಿದ್ದರೂ ಕೂಡ, ನಿನಗೆ ಪ್ರತಿಯೊಬ್ಬರು ಕೂಡ ವಿರೋಧವಾಗಿ ಮಾತಾಡರೂ ಕೂಡ ಅವರ ಹೃದಯವಾದ ಕಠಿಣ ಹೃದಯಗಳನ್ನು ಕೂಡ ಏಸಪ್ಪನು ಮಾರ್ಪಡಿಸಿದಾನಂತೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಏನು ಮಾಡಬೇಕಾಗಿದೆ, ಇನ್ನು ಹೃದಯದಲ್ಲಿ ಇಟ್ಕೋ ವಾಕ್ಯಗಳನ್ನು. ಹಲ್ಲೆಲೂಯಾ. ಒಬ್ಬೊಬ್ರು ಹೇಳ್ತಾರೆ ಮೈಂಡಲ್ಲಿ ಇಟ್ಕೋ, ಮೈಂಡ್ ಇದೆ ನನಗೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಅದು ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳ್ತೇನೆ, ಮೈಂಡು ಆಗಿದ್ರೆ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಇಂಪಾರ್ಟೆಂಟೇ, ಬಟ್ ಅದು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿ ನಾವು ಹೃದಯ ಯಾವ ರೀತಿ ಉಪಯೋಗ ಮಾಡಬೇಕಂದ್ರೆ ಪ್ರತಿಯೊಂದು ವಾಕ್ಯನೂ ಕೂಡ ನಾವು ಹೃದಯದಲ್ಲಿ ಇಟ್ಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ಒಂದು ವಾಕ್ಯದಲ್ಲಿ ಯೇಸಪ್ಪನು ಹೇಳ್ತಾನೆ ಪ್ರಿಯರೇ, ಏನಂತ ಹೇಳಿದ್ರೆ, ನಿನ್ನ ವಾಕ್ಯಗಳನ್ನು ನಿನ್ನ ಹೃದಯವೆಂಬ ಅಲಿಗೆ ಮೇಲೆ ಬರೆದಿಟ್ಟುಕೋ. ಯಾಕೆ ಅಂತ ಹೇಳಿದ್ರೆ ಅದನ್ನು ಯಾರು ಕದ್ದುಕೊಂಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಮೈಂಡಲ್ಲಿರೋದನ್ನು ಒಂದು ವೇಳೆ ಸೈತಾನ ಕದ್ದುಕೊಂಡು ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಅವನು ಅನೇಕ ಆಲೋಚನೆಗಳನ್ನು ನಮಗೆ ಕೊಟ್ಟು ಪ್ರಿಯರೇ ಅದನ್ನು ಕದ್ದುಕೊಂಡು ಹೋಗ್ಬೋದು. ಅದರ ಏಕವಾಗಿ ಯಥಾರ್ಥವಾಗಿ ಹೃದಯದಲ್ಲಿ ವಾಕ್ಯಗಳು ಹೋಗ್ತಾ ಇರುವ ಸಮಯದಲ್ಲಿ ಪವಿತ್ರಾತ್ಮನು ಅನೇಕ ಕಾರ್ಯಗಳನ್ನು ನಡೆಸುತ್ತಾನೆ ಅಲ್ಲಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ನಾವೇನು ಮಾಡಬೇಕಾಗಿದೆ, ಒಳ್ಳೆ ರೀತಿಯಿಂದ ಈ ಮಾರ್ಪಡಬೇಕಾದ್ರೆ, ನಮ್ಮ ಜೀವಿತವನ್ನು ಕಠಿಣವಾದ ಹೃದಯಗಳನ್ನು ಮಾರ್ಪಡಿಸ್ಬೇಕಾದ್ರೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ಇನ್ನೊಂದು ನೋಡ್ತೇವೆ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗಬಹುದು. ಹಲ್ಲೆಲೂಯಾ. ಸೊ ನಾನು ಹೇಳಿದೆ ನಿಮ್ಮ ಕಾರ್ಯವೆಲ್ಲವೂ ಕೂಡ ಸಫಲವಾಗುತ್ತೆ ಅಂತ. ಸೊ ಈ ದಿನದ ವಾಕ್ಯದಲ್ಲಿ ಬರೀ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ನಿಮ್ಮ ಕಾರ್ಯವೆಲ್ಲವೂ ಕೂಡ ಸಫಲವಾಗ್ತಾ ಇದೆ, ಸಫಲವಾಗುತ್ತೆ ಅಂತ ಪ್ರತಿದಿನ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾತಾಡುವವರು ನಾವಲ್ಲ ಪ್ರಿಯರೇ, ದೇವರಾಗಿದ್ದಾರೆ. ಸೊ ಅದಕ್ಕಾಗಿಯೇ ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಇನ್ನೂ ಪ್ರತಿಫಲ ಸಿಗ್ತಾ ಇಲ್ಲ, ಇನ್ನೂ ನನ್ನ ಜೀವನದಲ್ಲಿ ಎಷ್ಟೋ ನೆಮ್ಮದಿ ಸಿಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಇನ್ನೂ ಬದಲಾವಣೆನೇ ಆಗ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ ಬ್ರದರ್ ಆ್ಯಂಡ್ ಸಿಸ್ಟರ್. ಇವತ್ತು ಈ ವಾಕ್ಯಗಳು ಪರಿಶುದ್ಧಾತ್ಮನು ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ ನಿನ್ನ ಕಾರ್ಯವೆಲ್ಲವೂ ಕೂಡ ಸಫಲವಾಗುತ್ತಂತೆ. ನೀನು ಹಗಲಿರುಳು ಅದನ್ನೇ ಧ್ಯಾನಿಸುತ್ತಾ ಇರುವ ಸಮಯದಲ್ಲಿ ಪ್ರಿಯರೇ ಪ್ರತಿಯೊಂದು ನೋವು ಕೂಡ ಮಾರ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಏನಂತ ಹೇಳಿದ್ರೆ, ಅದಕ್ಕೆ ನಾವೇನು ಮಾಡಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕು, ವಾಕ್ಯನ ಓದಬೇಕು. ಏನಪ್ಪ ಪ್ರಾರ್ಥನೆ ವಾಕ್ಯ, ಇದನ್ನು ಓದಲೇಬೇಕಾ? ಎಸ್, ಇದನ್ನು ಮಾತ್ರ ರೀಡ್ ಮಾಡಲೇಬೇಕು ಪ್ರಿಯರೇ. ಹಲ್ಲೆಲೂಯಾ. ರೀಡ್ ಮಾಡ್ತಾ ಇದ್ರೇ ನಮಗೆ ಒಳ್ಳೆ ಕಾರ್ಯಗಳೆಲ್ಲವೂ ಕೂಡ ಮಾರ್ಪಡುತ್ತೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಇದನ್ನು ಧ್ಯಾನಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ರೀತಿಯಾಗಿ ಹೇಳ್ತೇನೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ಸೇವಕರು ತಗೊಳ್ಳೋಣ ಪ್ರಿಯರೇ, ಸೇವಕರೇ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾಡ್ತಾರೆ, ನಶಿಸಿ ಹೋಗೋ ಆತ್ಮಗಳಿಗೂ ಕೂಡ ನಶಿಸಿ ಹೋಗ್ಲಾರ್ದಂತೆ ಪ್ರಾರ್ಥನೆ ಮಾಡ್ತಾರೆ. ಅವರು ಒಂದು ಮಾತಿನಿಂದ ಒಳ್ಳೆ ರೀತಿಯಿಂದಾಗಿ ಒಬ್ಬರಲ್ಲೊಬ್ಬರು ಮಾರ್ಪಟ್ಟು ಸಭೆಗೆ ಬರುವ ರೀತಿಯಾಗಿ ಅವ್ರು ಮಾರ್ಪಡಿಸುತ್ತಾರೆ ಅಲ್ವಾ. ಸೊ ಅದಕ್ಕಾಗಿಯೇ ಅವ್ರು ಯಾಕೆ ಆ ಥರ ಮಾಡ್ತಾರೆ? ಹಲ್ಲೆಲೂಯಾ. ಯಾಕೆ ಆ ಥರ ಮಾಡ್ತಾರೆ? ಅವ್ರಿಗೇನಾದರೂ ಮ್ಯಾಜಿಕ್ ಇದೆನಾ? ಅವರು ಕೂಡ ನಮ್ಮಂಗೆ ಮನುಷ್ಯರ್ರಿ. ಹಲ್ಲೆಲೂಯಾ. ನಮ್ಮಂಗೆ ಮನುಷ್ಯರು, ಆದರೆ ಅವ್ರಿಗೇನಿದೆ, ಜೀವ ಜಲ ಇದೆ. ಹಲ್ಲೆಲೂಯಾ. ಸೊ ಇಲ್ಲಿ ಅವನು ಎಷ್ಟೋ ಧನ್ಯನು, ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತಿದೆ ಅಲ್ವಾ. ಸೊ ಅದರಲ್ಲಿ ಜೀವ ಜಲವೂ ಕೂಡ ಅವರಲ್ಲಿ ಹರಿತಾ ಇದೆ ಪ್ರಿಯರೇ. ಸೊ ಅದಕ್ಕಾಗಿ ಅವ್ರು ಇನ್ನೂ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಸೊ ನೀನು ಕೂಡ ಅದೇ ರೀತಿಯಾಗಿ ಮಾರ್ಪಡಬೇಕಾದ್ರೆ ಯಥಾರ್ಥ ಹೃದಯ ನಿನ್ನಲ್ಲಿ ಇರಬೇಕಾಗಿದೆ. ಸೊ ಇವತ್ತು ವಾಕ್ಯದಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ, ಯಥಾರ್ಥ ಹೃದಯವನ್ನು ಇರಬೇಕಾಗಿದೆ, ಹಗಲಿರುಳು ಕೂಡ ಅದನ್ನೇ ಧ್ಯಾನಿಸಬೇಕಾಗಿದೆ. ಅವಾಗ ಕೂಡ ನಿನ್ನ ಕಾರ್ಯವೆಲ್ಲವೂ ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸಫಲವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಈ ವಾಕ್ಯದ ಮುಖಾಂತರವಾಗಿ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ಈ ದಿನದ ವಾಕ್ಯದಲ್ಲಿ ನಾವು ನಿಮ್ಮ ಪ್ರತಿಫಲವು ಒಂದಲ್ಲ ಒಂದು ದಿನ ಕಾಣ್ತೀರಾ ಪ್ರಿಯರೇ. ಏನಂತ ಹೇಳಿದ್ರೆ, ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ತಾರಂತೆ.
ಹಲ್ಲೆಲೂಯಾ. ನಾವು ಯಾವ ರೀತಿಯಾಗಿ ರೈತರನ್ನು ನೋಡ್ತೇವೆ, ಅಳುತ್ತಾ ಬಿತ್ತುತ್ತಾ ಇರ್ತಾನೆ, ಏನಪ್ಪ ನನಗೆ ಪ್ರತಿಫಲ ಸಿಗ್ತಾ ಇಲ್ಲ, ಆ ಸತಿ ಸಿಗಲಿಲ್ಲ, ಈ ಸತಾದ್ರೂ ಸಿಗುತ್ತೋ ಏನೋ ಅಂತ ಅವನು ಅಳುತ್ತಾ ಬಿತ್ತುತ್ತಾ ಇರ್ತಾನೆ. ಬಟ್ ಆದಮೇಲೆ ಫಲ ಬಂದಮೇಲೆ ಪ್ರಿಯರೇ ಅವನು ಆಡುತ್ತಾ ಕೊಯ್ತಾ ಇರ್ತಾನೆ, ಎಷ್ಟೊಂದು ಒಂದು ನನಗೆ ಸುಗ್ಗಿ ಕಾಲ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ನೀನು ಆಡುತ್ತಾ ಬಿತ್ತುತ್ತಾ ಇದ್ದೀಯಾ ನಿನ್ನ ಪ್ರಾರ್ಥನೆಯಿಂದ ಮುಖಾಂತರವಾಗಿರ್ಬೋದು, ಆದರೆ ನೀನು ಹಾಡುತ್ತಾ ಕೊಯ್ತೀಯ ಸ್ತುತಿಘನತೆ ಮಾನೆಯಿಂದ ಯೇಸಪ್ಪನಿಗೆ. ಹಲ್ಲೆಲೂಯಾ. ಸೊ ಇದು ಸರಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಓಕೆನಾ? ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಪ್ರತಿಯೊಂದು ವಾಕ್ಯ ಕೂಡ ಧ್ಯಾನಿಸುವಾಗಲೂ ಕೂಡ ನೀವು ಹೃದಯದಲ್ಲಿ ಹೋಗ್ತಾ ಇರಬೇಕು ವಾಕ್ಯ, ಮೈಂಡಲ್ಲಿ ಅಲ್ಲ. ಹಲ್ಲೆಲೂಯಾ. ಮೈಂಡಲ್ಲಿದ್ದರೆ ಇದೊಂದು ಕೇಳ್ತೇವೆ, ಇದನ್ನು ಬಿಟ್ಬಿಡ್ತೇವೆ. ಹಲ್ಲೆಲೂಯಾ. ಸೊ ಈ ಕಿವಿಯಿಂದ ಕೇಳ್ತೇವೆ, ಈ ಕಿವಿಯಿಂದ ಬಿಟ್ಬಿಡ್ತೇವೆ ಮೈಂಡಲ್ಲಿದ್ದರೆ. ಬಟ್ ನೀನು ಹೃದಯದಲ್ಲಿದ್ದರೆ ಪ್ರತಿದಿನವೂ ಕೂಡ ನೀನು ಸಡನ್ನಾಗಿ ಯಾರೇ ಒಂದು ವಾಕ್ಯಕ್ಕೆ ಹೇಳೋನಿಗೆ ಅಂತ ಹೇಳಿದ ತಕ್ಷಣ ನೀನು ಸಡನ್ನಾಗಿನ ಇಷ್ಟನೇ ಅಧ್ಯಾಯ, ಇಷ್ಟನೇ ವಚನ, ಈ ರೀತಿಯಾಗಿದೆ, ಈ ರೀತಿಯಾಗಿಲ್ಲ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡ್ತೀಯ. ಸೊ ಇದನ್ನು ನೀನು ಧ್ಯಾನಿಸಬೇಕಾಗಿದೆ, ಇದನ್ನು ಹೃದಯದಲ್ಲಿ ಇಟ್ಕೊಳ್ಬೇಕಾಗಿದೆ. ಅವಾಗ ನಿನ್ನ ಕಾರ್ಯವೆಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಒಳ್ಳೆ ರೀತಿಯಿಂದಾಗಿ ನೀನು ಮಾರ್ಪಡ್ತೀಯ ಪ್ರಿಯರೇ. ನಿನ್ನ ಜೀವಿತವೂ ಕೂಡ ಬದಲಾಗುತ್ತೆ. ನಿಮ್ಮ ಗಂಡ ಕುಡುಕ ಚಟದಿಂದ ಬಿದ್ದಿರ್ಬೋದು, ಅದನ್ನು ಕೂಡ ಯೇಸುವಿನ ನಾಮದಲ್ಲಿ ಎಲ್ಲವೂ ಕೂಡ ಸಫಲವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಈಗ ಅಳ್ತಾ ಇದೀಯಾ, ನನ್ನ ಗಂಡನು ಕುಡಿತಾ ಇದ್ದಾನೆ, ಕುಡುಕ ಚಟದಲ್ಲಿ ಇದ್ದಾನೆ, ಜೂಜಾಡ್ತಾ ಇದ್ದಾನೆ ಅಂತೇಳಿ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಓಕೆ, ನೀನು ಅಳುತ್ತಾ ಬಿತ್ತುತ್ತಾ ಇದೀಯಾ, ಬಟ್ ನೀನು ಆಡುತ್ತಾ ಕೊಯ್ತೀಯ ಸ್ತುತಿಘನತೆ ಮಾನ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಪ್ರಾರ್ಥನೆಗೆ ಹೋಗೋಣ ಪ್ರಿಯರೇ ಈ ಸಮಯದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ನೇಮ್ ಆಫ್ ದಿ ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು ಸ್ವಾಮಿ. ಈ ವಾಕ್ಯ ಮುಖಾಂತರವಾಗಿ ನೀನು ಯಾರ ಜೊತೆ ಮಾತಾಡಬೇಕಂತಿದೆಯೋ ಕರ್ತನೆ, ಅವರಿಗೆ ಈ ವಾಕ್ಯವನ್ನು ಒಳ್ಳೆ ರೀತಿಯಾಗಿ ಅವರ ಹೃದಯದಿಂದ ಹೋಗುವಂತೆ ನೀನು ಸಹಾಯ ಮಾಡು. ಕದ್ದುಕೊಂಡು ಹೋಗುವ ಸೈತನನ್ನು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬ್ಲೈಂಡ್ ಮಾಡ್ತಾ ಇದ್ದೇನೆ ಜೀಸಸ್, ನೇಮ್ ಆಫ್ ದಿ ಜೀಸಸ್. ರೇ ಶಾಬ ರಕೋರಲನ ರೇ ಬಾಬಾ 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 ಬಾಬಾ. ಹಲ್ಲೆಲೂಯಾ. Thank you Lord the Jesus, name of the Jesus, touch of the Jesus. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ ಅಪ್ಪ. ಈ ವಾಕ್ಯ ಕೇಳ್ತಾ ಇರುವಂಥ ಸಹೋದರ ಸಹೋದರಿಯರಾಗಿರ್ಬೋದು ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟು. ಅವರ ಜೀವಿತದಲ್ಲಿ ಎಂಥ ಕಷ್ಟ ನೋವು ಬಾಧೆ ಇದೆಯೋ ಸ್ವಾಮಿ ಗೊತ್ತಿಲ್ಲ, ಆದರೆ ಯಥಾರ್ಥವಾಗಿ ಹೃದಯವರಲ್ಲಿ ಇರುವಾಗ ಹಗಲಿರುಳು ಅದನ್ನೇ ಧ್ಯಾನಿಸುವಾಗ ಅವನು ಎಷ್ಟೋ ಧನ್ಯನು ಅಂತ ಹೇಳಿದ್ಯಾ ಅಪ್ಪ ಸ್ವಾಮಿ. ಕೀರ್ತನೆ ಭಾಗದಲ್ಲಿ 1ನೇ ಅಧ್ಯಾಯದಿಂದ 2 ಮತ್ತು 3ನೇ ವಚನದವರೆಗೂ ಒಳ್ಳೆ ರೀತಿಯಿಂದಾಗಿ ನಮಗೆ ತಿಳಿಸ್ಕೊಟ್ಟಿದೆಯಾ ಪ್ರಭು ಅಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜ, ಅನಂತ ಸ್ತೋತ್ರಗಳು ಸ್ವಾಮಿ, ಕೋಟಿ ಕೋಟಿ ಸ್ತೋತ್ರ ರಾಜ. ರಿಷಾ ಬರೈ ಕೊಡಲನ ಓ ರಿಷಾ ಬರೈ ಬಾಬಾ ಬಾಬಾ ಬಾಬಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ರಾಜ. ವಂದನೆ ಮಹೋನ್ನತನಾದನೆ ಸರ್ವಶಕ್ತನಾದ ಯೆಹೋವ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ 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 hallelujah 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 risha bari khorala ri ba 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 bari 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 hallelujah. Thank you Lord Jesus. ಸ್ತೋತ್ರ 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 ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ಸ್ವಾಮಿ. hallelujah hallelujah. ಕಣ್ಣೀರಿಡುವವರೇ, ಕಷ್ಟಪಡುವವರೇ, ಕಣ್ಣೀರಿಡುವವರೇ, ಕಷ್ಟಪಡುವವರೇ, ನಿಮ್ಮ
ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ಕಣ್ಣೀರಿಡುವವರೇ, ಕಷ್ಟಪಡುವವರೇ, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ವೇದನೆ ಪಡುವವರೇ ಸಹಿಸಿಕೊಳ್ಳಿ ವೇದನೆ, ಸ್ವರ್ಗಲೋಕದಲ್ಲಿ ನಿಮಗೆ ಸಿಗುವುದು ಸಂಭಾವನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ನೇಮ್ ಆಫ್ ದಿ ಜೀಸಸ್. ವೇದನೆ ಪಡುವವರೇ ಸಹಿಸಿಕೊಳ್ಳಿ ವೇದನೆ, ಸ್ವರ್ಗಲೋಕದಲ್ಲಿ ನಿಮಗೆ ಸಿಗುವುದು ಸಂಭಾವನೆ. ಕಣ್ಣೀರಿಡುವವರೇ, ಕಷ್ಟಪಡುವವರೇ, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರಗಳು ರಾಜ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಯಜ್ಞದ ಕುರಿಮರಿಯಾದತ್ತನೇ ನಿಮಗೆ ಸ್ತೋತ್ರ. ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ರಾಜ. ಸಮಾಧಾನ ಕರ್ತನೇ ನಿಮಗೆ ಸ್ತೋತ್ರ. ಅದ್ಭುತಗಾರನೇ ನಿಮಗೆ ಸ್ತೋತ್ರ. ಆಲೋಚಗಾರನೇ ನಿಮಗೆ ಸ್ತೋತ್ರ. ಮೋಹನತನದ ದೇವ ನಿಮಗೆ ಸ್ತೋತ್ರ. ಸರ್ವಶಕ್ತನ ದೇಸಾಯ ನಿಮಗೆ ಸ್ತೋತ್ರ. ಸೃಷ್ಟಿಕರ್ತನ ದೇಸಾಯ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರಗಳು ರಾಜ. ವಂದನೆ 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 ವಂದನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ರಾಜ. ಅಪ್ಪ ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಅಪ್ಪ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಯೇಸುವಿನ ನಾಮದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಪ್ರಭು. ಅಪ್ಪ ಯಾರ್ಯಾರು ಕಣ್ಣೀರಿಂದ ಕೇಳ್ತಾ ಇದ್ದಾರೆ ಸ್ವಾಮಿ, ಅಪ್ಪ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜ. ಅಪ್ಪ ಅಂತಾರೆ ಯೇಸುವಿನ ನಾಮದಲ್ಲಿ ರಾಜ, ಒಳ್ಳೆ ರೀತಿಯಿಂದ ಇನ್ನವರ ಕಾರ್ಯಗಳು ಎಲ್ಲವೂ ಸಫಲವಾಗುವಂತೆ ನೀನು ಮಾರ್ಪಡಿಸು ಸ್ವಾಮಿ. ಅಪ್ಪ ನೀನು ಹೇಳಿದ್ದೀಯ ಕರ್ತನೆ, ಹಗಲಿರುಳದನ್ನೇ ಧ್ಯಾನಿಸುವವರು ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಹಚ್ಚ ಹಸಿರಾಗಿರ್ತಾರೆ ಅಂತ ಹೇಳಿದ್ದೀಯ ಸ್ವಾಮಿ. ಅಪ್ಪ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅಪ್ಪ ಕಾರ್ಯಗಳೆಲ್ಲವೂ ಸಫಲವಾಗಬೇಕಾದ್ರೆ ಸ್ವಾಮಿ, ನಿನ್ನ ಪವಿತ್ರಾತ್ಮನ ಮುಖಾಂತರವಾಗಿ ಸಾಧ್ಯವಾಗಿದೆ ಕರ್ತನೆ. ನಿನ್ನ ಜೀವ ಜಲವನ್ನು ನಮಗೆಲ್ಲರಿಗೂ ಅನುಗ್ರಹಿಸು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಪ್ರಭು. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ನಾವು ನಿಮ್ಮಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲಂ. ಯೇಸುವೇ ನಾವು ನಿಮ್ಮಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ನಡೆಯದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆಯದು ನಾವು ಬಳದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ. ಹೊರಿ ವಶಾವರಿ ಖೊಲಲಿ ವಶಾವರಿ ಬಾಬಾ ಬಾಬಾ. ಹಾಲೆಲೂಯ. ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್. ರಿಷಾ ಬರ್ರಿ ಕೋರಲನ ಓ ರಿಷಾ ಬರ್ರಿ ಬಾಬಾ 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 ಬಾರಿ 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 ಶಂಬರಿ ಶಂಬರಿ ಶಂಬರಿ. ರಿಷಾ ಬರ್ರಿ ಕೋರಲನ ರೀ ದರಲ ಬಗ್ರಿ ಕೋರಲನ ರೀ ಬಾಬಾ 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 ಬಾರಿ 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 ಬಾರಿ. ಹಾಲೆಲೂಯ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಇದು ದೇವರ ಆತ್ಮನ ಬಲ.
ಸ್ತೋತ್ರ ಸ್ವಾಮಿ. ಅಪ್ಪ ಸಮಾಧಾನ ಕರ್ತನೆ ನಿಮಗೆ ಸ್ತೋತ್ರ ರಾಜ. ಆಲೋಚಕಾರನೇ ನಿಮಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಾವೆಷ್ಟೋ ಅನೇಕ ಬಾಧೆಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಇರುವಾಗ ಸ್ವಾಮಿ ಅಪ್ಪ ನಮ್ಮ ಜೊತೆಗಾರನಾಗಿದ್ದು ನೀನು ಕಾಪಾಡಿದೀಯ ಕರ್ತನೆ. ಅದಕ್ಕಾಗಿ ನಮಗೆ ಸ್ತೋತ್ರ ರಾಜ. ನಮ್ಮ ಜೊತೆಯಲ್ಲಿದ್ದರು, ನಮ್ಮನ್ನು ಬಿಟ್ಟು ಆಗಲಿ ಹೋದರೂ ಕೂಡ ಸ್ವಾಮಿ ಅಪ್ಪ ನಿನ್ನ ಜೊತೆಗಿತ್ತು ಜೊತೆಗಾರನಾಗಿ, ಅಪ್ಪ ಒಡೆಯನಾಗಿ, ಗೆಳೆಯನಾಗಿ ಸ್ವಾಮಿ ಅಪ್ಪ ಕರ್ತನೆ, ಆತ್ಮಿಕ ತಂದೆಯಾಗಿ ಸ್ವಾಮಿ ಅಪ್ಪ ನಮ್ಮ ಜೊತೆಗಾರನಾಗಿ ಇದೆಯಾ ಕರ್ತನೆ. ಅಪ್ಪ ಮುಂದೆ ಕೂಡ ಇದೇ ರೀತಿಯಾಗಿ ಇರುವಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಪ್ರಭು. ನಮ್ಮಲ್ಲಿ ಯಾವುದೇ ದುರಾತ್ಮ ಕಾರ್ಯ, ಸೈತಾನ ಕಾರ್ಯ ಅಡ್ಡಿ ಬರಲಾರದಂತೆ ಸ್ವಾಮಿ ಅಪ್ಪ ಇದೇ ರೀತಿಯಾಗಿ ಕರ್ತನೆ ಅಪ್ಪ ನಿನ್ನ ಜೊತೆ ಸ್ವಾಮಿ ಅಪ್ಪ ನಮ್ಮ ಜೊತೆಗಾರನಾಗಿದ್ದು ಜೀವನ ಪೂರ್ತಿ ಅಂತ ನಮ್ಮ ಜೊತೆಯಾಗಿರು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಪ್ರಭು. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಾಲೆಲೂಯ. ಯಾರೇ ನಮ್ಮನ್ನು ಅಗಲಿ ಹೋದರು, ನಮ್ಮನ್ನು ಬಿಟ್ಟು ಹೋದರು ಸ್ವಾಮಿ, ನೀವು ಬಿಡಲಾರ್ದಂಥ ದೇವರಾಗಿದ್ದೀರಿ ಕರ್ತನೆ. ಸ್ತೋತ್ರ. ಹಾಲೆಲೂಯ. ಏನೇ ಆದರೂ, ನಾ ಹೇಗೆ ಇದ್ದರೂ, ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಎಸಪ್ಪ. ಯಾರೇ ಇದ್ದರೂ, ಇಡೀ ಊರೇ ತೊರೆದರು, ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಎಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೆ. ಏನೇ ಆದರೂ, ನಾ ಹೇಗೆ ಇದ್ದರೂ, ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಎಸಪ್ಪ. ಯಾರೇ ಇದ್ದರೂ, ಇಡೀ ಊರೇ ತೊರೆದರು, ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಎಸಪ್ಪ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸಲಿಲ್ಲ, ನನ್ನ ಜೀವನ ಹೀಗೆ ಇದ್ದಂತೆ ಇರೋದಿಲ್ಲ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸಲಿಲ್ಲ, ನನ್ನ ಜೀವನ ಹೀಗೆ ಇದ್ದಂತೆ ಇರೋದಿಲ್ಲ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತ ದೇವ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಹರಿತ ದೇವ, ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ, ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೆ. ಏನೇ ಆದರೂ, ನಾ ಹೇಗೆ ಇದ್ದರೂ, ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಎಸಪ್ಪ. ಹಾಲೆಲೂಯ. ಯಾವುದು ನಾವೇನೇ ಆದರೂ ಅಪ್ಪ ಕರ್ತನೆ, ನಮ್ಮನ್ನು ಬಿಟ್ಟುಕೊಡಲಾರ್ದಂಥ ದೇವರು ನೀವು ಸ್ವಾಮಿ ಅಪ್ಪ. ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸುವ ದೇವರು ನೀವು ಸ್ವಾಮಿ. ಕಷ್ಟದ ಸಮಯದಲ್ಲೂ ಅಪ್ಪ ಕರ್ತನೆ ಸಮಾಧಾನ ಕೊಟ್ಟು, ಸಂತೋಷ ಕೊಟ್ಟು, ನೆಮ್ಮದಿ ಕೊಟ್ಟು ಸ್ವಾಮಿ, ಮೃದುವಾದ ಹೃದಯವನ್ನು ಮಾರ್ಪಡಿಸಿದ್ದೀರಿ ಕರ್ತನೆ. ಕಠಿಣವಾದ ಹೃದಯಗಳನ್ನು ಮೃದುವಾಗಿ ಮಾರ್ಪಡಿಸಿರಿ ರಾಜ. ನಿಮ್ಮ ಪ್ರೀತಿಯನ್ನು ನಮಗೆ ಅನುಭವಿಸುವಂತೆ ಮಾಡುತ್ತೀರಿ ಸ್ವಾಮಿ ಅಪ್ಪ ಕರ್ತನೆ. ನಿಮಗೆ ಸ್ತೋತ್ರಗಳು ರಾಜ ಅಪ್ಪ. ನಿಮಗೆ ವಂದನೆ ಕರ್ತನೆ ಅಪ್ಪ. ನೇಮ್ ಆಫ್ ದಿ ಜೀಸಸ್. ರಿಷಾ ಬರೈ ಕೋರಾಲನ ಓ ರಿಷಾ ಬರಿ ಬಾಬಾ ಬರಿ 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 ಬಾ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಎಂದು ಕೈಯ ಇಂಥ ಪ್ರೇಮ, నా యేసయ్య నీకున్నది. ఎందుకయ్యా ఇంత ప్రేమ నా మీద నీకున్నది. తల్లికి లేని ప్రేమది,
తండ్రికి రాని ప్రేమది, ఎవరికి తెలియని ప్రేమది నా యేసయ్య నీకున్నది, నా యేసయ్య నీకున్నది. ఎందుకో నన్నింతగా ప్రేమించావు, ఎందుకో నన్నింతగా ప్రేమించావు. హల్లెలూయా. స్తోత్ర స్వామి. అబ్బా మీకు స్తోత్రಗಳು రాజు, మీకే స్తుతి కలుగును గాక. యేసయ్య వందనాలు తండ్రి, అయ్యా వందనాలు ప్రభువా, మీకే స్తుతి స్తోత్రం చెల్లిస్తున్నాము గాక. హల్లెలూయా. రేపా షాబరోయ్ కొరాలన ఓరే షాబరి బాబా బరి 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 షందరి షందరి షందరి. హల్లెలూయా. సమాధానకర్తుడా మీకు స్తోత్రం రాజా. యా ప్రభువా మీకు వందనాలు తండ్రి. యేసయ్యా మీకు స్తుతి స్తోత్రము రాజా. యా మీకు స్తుతి స్తోత్రం రాజా. అబ్బా మీకు వందనము రాజా, వందనం వందనం స్వామి, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. మీరు చేసిన మేలకు, మీరు చూపిన కృపలకు, నీవు చేసిన మేలకు, నీవు చూపిన కృపలకు వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. ఏ పాటి వాడనను నేను, నన్నెంతగానో ప్రేమించావు, అంచలంచలుగా హెచ్చించి నన్నెంతగానో బలపరచావు. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యಾ. ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ರಾಜ. ರಿಷಾ ಬರೈ ಬಾಬಾ ಬಾರಿ 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 ಬಾ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಸ್ತುತಿ 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 ಸ್ತುತಿ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರಗಳು ರಾಜ. ವಂದನೆ ವಂದನೆ ವಂದನೆ. ಮೋಹನತನಾದನೆ ಸರ್ವಶಕ್ತನಾದ యేసయ్య ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯ. ಸ್ತೋತ್ರ 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 ಕರ್ತನೆ. ಸ್ತೋತ್ರ ಪ್ರಭು. ಅಪ್ಪ ಒಳ್ಳೆ ರೀತಿಯಿಂದ ವಾಕ್ಯದ ಮುಖಾಂತರವಾಗಿ ಮಾತಾಡಿದೆಯಾ ಸ್ವಾಮಿ. ನಮ್ಮೆಲ್ಲರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿದೆಯಾ ಸ್ವಾಮಿ. ನಮ್ಮ ದೇಹವನ್ನು ಕುಗ್ಗಿಸಿ ಕರ್ತನೆ, ನಮ್ಮ ಆತ್ಮವನ್ನು ಬಲಪಡಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ ನಿಮಗೆ ವಂದನೆ ಸ್ವಾಮಿ. ಅಪ್ಪ ಇಷ್ಟೊತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ ಒಳ್ಳೆ ರೀತಿಯಿಂದಾಗಿ ಮಾರ್ಪಡಿಸಿಕೊಟ್ಟಿದ್ದಕ್ಕಾಗಿ, ನಿನ್ನ ಪ್ರಸನ್ನತೆ ಅನುಭವಿಸುವಂತೆ ಪ್ರತಿಯೊಬ್ಬರಿಗೂ ಮಾಡಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನಿನ್ನೆ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಎಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ,
ನಿಮಗೆ ನನ್ನಾರಾಧನೆ ನನ್ನೇಸುವೆ, ನಿಮಗೆ ನನ್ನಾರಾಧನೆ, ನಿಮಗೆ ನನ್ನಾರಾಧನೆ ನನ್ನೇಸುವೆ, ನಿಮಗೆ ನನ್ನಾರಾಧನೆ. ಸ್ತೋತ್ರ ಸ್ವಾಮಿ ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ವಿಡಿಯೋ ನೋಡ್ತಿರುವಂಥ ಮಕ್ಕಳನ್ನು ಮುಟ್ಟಿದ್ದಕ್ಕಾಗಿ, ಇನ್ನೂ ಹೆಚ್ಚಾಗಿ ಬಲಪಡಿಸಿದ್ದಕ್ಕಾಗಿ, ಅವರ ಆತ್ಮವನ್ನು ಇನ್ನೂ ಹೆಚ್ಚಾಗಿ 2ರಷ್ಟು ಮಾರ್ಪಟ್ಟಿದ್ದಕ್ಕಾಗಿ ರಾಜ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಪ್ರಭುವ. ಅಪ್ಪ ನಿಮಗೆ ಸ್ತೋತ್ರಗಳು ರಾಜ. ಏಸು ರಕ್ತಕ್ಕೆ ಹೆಚ್ಚು, ಏಸು ರಕ್ತಕ್ಕೆ ಹೆಚ್ಚು ಪ್ರಭು, ಏಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಆಮೆನ್. ನನ್ನ ಮನವಿ ಕೊಂಡಾಡು ಆತನ ನಾಮವು ಪರಿಶುದ್ಧ, ನನ್ನ ಮನವಿ ಆತನ ಸರ್ವಾಂದ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರ್ತು ಹೋಗಬೇಡ್ರಿ. ಅಮ್ಯಾನ್ ಜೀಸಸ್, ಅಮ್ಯಾನ್. ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮ ಪರಿಶುದ್ಧವೆಂದು ನೆಲೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲೂ ಕೂಡ ನೆರವೇರಿಸು ರಾಜ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿರಿ. ನಮಗೆ ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸುವಂತೆ, ನಮ್ಮ ತಪ್ಪಳು ಅವ್ರಿಗೆ ಕ್ಷಮಿಸುವಂತೆ ಒಳ್ಳೆ ಕ್ರಿಸ್ತನ ಮನಸ್ಸನ್ನು ನೀಡು. ಯಾವುದೇ ಶೋಧನೆಗೆ ಒಳಗಾಗದಂತೆ ಎಲ್ಲ ಕೇಡು ಅಪಾಯ ಕಾರ್ಯಗಳನ್ನು ನಮ್ಮ ತಪ್ಪಿಸಿ ಕಾಪಾಡ್ರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ನಿಮ್ಮದಾಗಿರಲಿ. ಅಮ್ಯಾನ್ ಜೀಸಸ್, ಅಮ್ಯಾನ್. ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ಅಪ್ಪ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವವು ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೀತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಅಪ್ಪ. ನಮ್ಮ ಜೀವವುಳ್ಳ ಪರಮತಾಂದಿಯಾದ ದೇವ್ರೆ, ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ಪರಮತಾಂದಿಯಾದ ದೇವ್ರೆ. ಅಮ್ಯಾನ್ ಜೀಸಸ್, ಅಮ್ಯಾನ್. ಥ್ಯಾಂಕ್ ಯು. ಮೈ ಗಾಡ್ ಬ್ಲೆಸ್ ಯು. ಹಾಲೆಲೂಯಾ. ಅಮ್ಯಾನ್.